ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜುಲೈ ಮಾಸ 2026ರಲ್ಲಿ ಆರಂಭ ಆಗ್ತಾ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಪ್ರಭಾವ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕಳೆದ ಮಾಸದಲ್ಲಿ ದೇವತಾ ಶಕ್ತಿ ನಿಮ್ಮ ಜೀವನಕ್ಕೆ ಬಂದು ಸೇರುವಂತಹ ಮಾರ್ಗದಲ್ಲಿ ಭಾಗ್ಯೋದಯ ಅನುಗ್ರಹಿಸುವಂತಹ ವಿಷಯವನ್ನು ತಿಳಿಸಿದ್ದೆ. ಈ ವಿಷಯ ಸಂಬಂಧಪಟ್ಟಂತೆ ಕೆಲವರು ನನಗೆ ಕರೆಯನ್ನು ಮಾಡಿರ್ತೀರ, ಮೆಚ್ಚುಗೆ ಮತ್ತು ಪ್ರಶಂಸೆಯ ಮಾತುಗಳನ್ನಾಡಿರ್ತೀರ. ಅಂಥವರಿಗೆ ಧನ್ಯವಾದಗಳು. ಈ ಒಂದು ಮಾಸದಲ್ಲಿಯೂ ನಿಮಗೆ ಅನುಕೂಲ ಆಗುವಂತೆ ನಿಮ್ಮ ಕುಟುಂಬದಲ್ಲಿ ಗಮನಿಸಬಹುದಾದಂತಹ ಸರ್ವದಾ ಅಭಿವೃದ್ಧಿಗೆ ಕಾರಣ ಆಗುವಂತಹ ದೇವತಾ ಶಕ್ತಿ ಹೀಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ. ಉದಾಹರಣೆ ತಿಳಿಸ್ತೇನೆ. 2026 ಈ ವರ್ಷ ಆರಂಭದಲ್ಲಿ ಮೊದಲನೇ ವಾರದಲ್ಲಿ ನಾವು ತಿರುಮಲ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗಿರ್ತೇವೆ. ಈ ದರ್ಶನಕ್ಕೆ ನಮಗೆ ನನ್ನ ಪತಿಯ ಫ್ರೆಂಡ್ ಕುಟುಂಬದವರು ಬುಕ್ ಮಾಡಿರ್ತಾರೆ. ಹೋದಂತಹ ಅಲ್ಲಿ ಮತ್ತೊಂದು ಕುಟುಂಬದವರು ಬಂದಿರ್ತಾರೆ. ಅವರ ಪರಿಚಯ ನಮಗೆ ಇರೋದಿಲ್ಲ. ಆದರೆ ಯಾರು ಕರ್ಕೊಂಡು ಹೋಗಿರ್ತಾರೆ ಅವರ ಪರಿಚಯ ಅವರು ಕರೆಸಿರ್ತಾರೆ, ಬುಕ್ ಮಾಡಿರ್ತಾರೆ. ಅಲ್ಲಿ ಅವರಿಗೆ ತಿಳಿಯುತ್ತೆ ನಾನು ಅಸ್ಟ್ರೋಲಜರ್ ಅನ್ನೋದು. ಆ 2-3 ದಿನದಲ್ಲಿ ಶ್ರೀನಿವಾಸ ಕ್ಷೇತ್ರದಲ್ಲಿ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ನಂತರ ಹೊರಗಡೆ ಬಂದಂತಹ ನಾವೆಲ್ಲರೂ ಅಲ್ಲಿ ಒಂದು 5 ನಿಮಿಷ ಕುಳಿತಿರ್ತೇವೆ. ಆ ಕಾಲದಲ್ಲಿ ಹೊಸದಾಗಿ ನನಗೆ ಯಾವ ಕುಟುಂಬ ಪರಿಚಯ ಆಗಿರುತ್ತೆ ಅಲ್ಲಿ ಆ ಕುಟುಂಬದ ವ್ಯಕ್ತಿ ಕೇಳ್ತಾರೆ, ಭವಿಷ್ಯವನ್ನು ತಿಳಿಸ್ಬಹುದಾ ನನಗೆ ಅಂತ. ನಾನು ತಿಳಿಸ್ತೇನೆ, ಇದು ಶ್ರೀನಿವಾಸ ದೇವರು ವೆಂಕಟೇಶ್ವರ ಕ್ಷೇತ್ರ. ಇಲ್ಲಿ ದೇವರಿಗೆ ಆದ್ಯತೆಯನ್ನು ನಾವು ಕೊಡಬೇಕು, ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತೆ. ತಿಳಿದುಕೊಳ್ಳಲೇಬೇಕು ಅನ್ನುವ ಇಚ್ಛೆ ಇದ್ದರೆ ತುಮಕೂರಿಗೆ ಹೋದ ನಂತರ ನನ್ನ ಕಚೇರಿಗೆ ನೀವು ಭೇಟಿ ಕೊಡಬಹುದು ಅನ್ನೋದನ್ನು ನಾನು ತಿಳಿಸ್ತೇನೆ. ಆ ವಿಷಯವನ್ನು ನಾನು ಅಲ್ಲಿ ನಿಲ್ಲಿಸ್ತೇನೆ. ಆದರೆ ದೇವತಾ ಶಕ್ತಿಗಳಿಗೆ ಅದು ಇಷ್ಟ ಆಗಿಲ್ಲ ಅನಿಸುತ್ತೆ. ಆ ಕ್ಷೇತ್ರ ದರ್ಶನ, ದೇವರ ದರ್ಶನ ಆದ ನಂತರದಲ್ಲಿ ನಾವು ಇನ್ನೇನು 5-10 ನಿಮಿಷದಲ್ಲಿ ಆಗಲೇ ಹೊರಡಬೇಕಾಗಿತ್ತು. ಬೆಟ್ಟದಿಂದ ಕೆಳಗೆ ತಿರುಪತಿಗೆ ಬರಬೇಕಾಗಿತ್ತು. ಹೊರಡುವ ಕಾಲದಲ್ಲಿ ಆ ವ್ಯಕ್ತಿಯ ಹಿಂದೆ ನನಗೆ ದೃಶ್ಯ ಗೋಚಾರ ಅಂದರೆ ಕಾಣಲಿಕ್ಕೆ ಆರಂಭ ಆಗುತ್ತೆ. ಅವ್ರ ಕಾರಲ್ಲಿ ಹೊರಡುವ ಒಂದು ತಯಾರಿ, ನಾವು ನಮ್ಮ ಕಾರಲ್ಲಿ ಹೊರಡುವ ತಯಾರಿ ಇರುತ್ತೆ. ಆಗ ಆ ವ್ಯಕ್ತಿ ಹಿಂದೆ ಶಕ್ತಿಯುತವಾಗಿ ಗದೆಯನ್ನು ಹಿಡಿದು ಹನುಮಾನ್ ದೇವರು ನಾನಿದ್ದೇನೆ ತಿಳಿಸು ಅನ್ನುವಂತಹ ಆ್ಯಕ್ಷನ್ನಿಂದ ಅವರು ನನಗೆ ಮೆಸೇಜ್ ಕೊಡುವಂತೆ ಗೋಚರಿಸ್ತಾ ಇರ್ತಾರೆ, ಅಂದರೆ ಕಾಣಿಸ್ತಾ ಇರ್ತಾರೆ. ಆಗ ಆದರೂ ನಾನು ಮೌನ ಆಗ್ತೇನೆ. ಮೌನದಿಂದಲೇ ಆ ದೇವರಿಗೆ ನಮಸ್ಕರಿಸಿ ಪ್ರಾರ್ಥಿಸಿ ಸುಮ್ಮನಾಗ್ತೇನೆ. ಯಾಕೆಂದರೆ ಅನುಭವದಲ್ಲಿರುವಂಥ ವಿಷಯ ಏನು ಅಂದರೆ ಕಂಡದ್ದು, ನೋಡಿದ್ದು, ತಿಳಿದಿದ್ದು, ಅನುಭವಕ್ಕೆ ಬಂದಿದ್ದು ಎಲ್ಲವನ್ನ ನಾವು ಹೇಳಬಾರ್ದು ಅನ್ನೋದು ನನ್ನ ಅನುಭವದಲ್ಲಿರುವಂತಹ ವಿಷಯ. ಅಲ್ಲಿ ನೋಡಿ, ಆ ದೇವರು ಕಾಣಿಸಿದ್ದಾದರೂ ಯಾಕೆ, ಇದನ್ನೇ ತಿಳಿಬೇಕು ನಾವು. ನೋಡಿ, ಒಂದು ವಾಕ್ಯದಲ್ಲಿ ನೀವು ಅಲ್ಲಲ್ಲಿ ಓದಿರ್ತೀರ, ವಾಯು ಜೀವೋತ್ತಮ ಹರಿ ಸರ್ವೋತ್ತಮ. ನೋಡಿ, ಶ್ರೀಹರಿ ಶ್ರೀನಿವಾಸ ವೆಂಕಟೇಶ್ವರ ಸರ್ವೋತ್ತಮ ದೇವರು. ಅವರ ಆ ಕ್ಷೇತ್ರದಲ್ಲಿ ನಾವು ಈ ಬಗ್ಗೆ ಮಾತಾಡಬಾರ್ದು ಅಂದರೆ ಅಲ್ಲಿ ಮಾತಾಡುವಂತೆ, ತಿಳಿಯುವಂತೆ ಆ ದೇವರ ಅನುಗ್ರಹ, ಆಶೀರ್ವಾದ ಮತ್ತು ವಾಯು ಜೀವೋತ್ತಮ. ನೋಡಿ, ಆ ವಾಯುದೇವರು ಪ್ರಾಣದೇವರ ಆ ಪ್ರಭಾವ, ಆ ಶಕ್ತಿ ಅಲ್ಲಿ ನಮಗೆ ತಿಳಿಬಹುದು. ಅದಕ್ಕೆ ದೇವತೆಗಳು ಯಾವಾಗಲೂ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಫಲವನ್ನು ನೀಡುತ್ತಾರೆ ಅನ್ನುವುದಕ್ಕೆ ಇದೊಂದು ನನ್ನ ಅನುಭವ. ಇಂಥ ಅನೇಕ ಅನುಭವಗಳಿದೆ. ಅಲ್ಲಿಂದ ನಾವು ಕೆಳಗೆ ಇಳಿದು ಬಂದ ನಂತರ ಅಲ್ಲಿ ಕಪಿಲ ತೀರ್ಥ ತಿರುಪತಿಯಲ್ಲಿ 2-3 ದೇವಸ್ಥಾನಗಳಿದೆ. ಅಲ್ಲಿ ಹೋಗುವಾಗ ಆ ವ್ಯಕ್ತಿಯ ಪತ್ನಿಯ ತಾಯಿ ನನಗೆ ತಿಳಿಸ್ತಾರೆ, ಅಲ್ಲಿ ಆಂಜನೇಯ ದೇವಸ್ಥಾನ, ಹನುಮಾನ್ ದೇವಸ್ಥಾನವೂ ಇದೆ. ಅಲ್ಲಿ ಹೋದ ತಕ್ಷಣ ತಿಳಿಸ್ತಾರೆ,
ಈ ದೇವರು ನಮ್ಮ ಮನೆ ದೇವರು ಅನ್ನೋದನ್ನು ತಿಳಿಸ್ತಾರೆ. ಆಗ ನನಗೆ ತಿಳಿಯುತ್ತೆ, ಹನುಮಾನ್ ದೇವರು ಇವರ ಮನೆ ದೇವರು. ಮನೆ ದೇವರು ನೋಡಿ, ಪುರುಷನಿಗೆ ಪತ್ನಿಯ ಮನೆ ದೇವರ ರಕ್ಷೆ ಬಲವಾಗಿದೆ ಅನ್ನೋದು ನನಗೆ ಅಲ್ಲಿ ಸ್ಪಷ್ಟ ಆಗುತ್ತೆ. ಅವರ ಒಂದು ಬಾಂಧವ್ಯವನ್ನು 2-3 ದಿನದಲ್ಲಿ ನೋಡಿರ್ತೇನೆ. ಪತಿಯನ್ನು ಉಪಚರಿಸುವುದು, ಹೊಂದಾಣಿಕೆಯಿಂದ ಅವರು ಬಲವಾಗಿರುವಂಥದ್ದು, ಇದೆಲ್ಲವನ್ನು ಗಮನಿಸಿರ್ತೇನೆ. ಸಂತೋಷದಿಂದಿರುವುದು, ಇದೆಲ್ಲ ಗಮನಿಸಿರ್ತೇನೆ. ಯಾಕೆ ಇದನ್ನು ನಾನು ತಿಳಿಸ್ತೆ ಅಂದರೆ, ಆ ಪುರುಷನ ಹಿಂದೆ ಆ ಪತ್ನಿಯ ಮನೆ ದೇವರು ವರ್ಕ್ ಮಾಡ್ತಾ ಇದೆ. ಅಂದರೆ ನೀವೆಲ್ಲ ಕುಟುಂಬಗಳಲ್ಲಿ ಯೋಚಿಸಬೇಕು, ನಿಮ್ಮ ಕುಟುಂಬಕ್ಕೆ ಬಂದಂತಹ ಸ್ತ್ರೀ ಮನೆಯಿಂದಲೂ ದೇವತೆಗಳು ವರ್ಕ್ ಮಾಡ್ತಾರೆ, ಅನುಗ್ರಹಿಸ್ತಾರೆ, ಪ್ರಭಾವ ಮಾಡ್ತಾರೆ, ರಕ್ಷಿಸ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು, ತಿಳಿಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ, ಕೆಲವು ಸಂದರ್ಭದಲ್ಲಿ ಸ್ತ್ರೀಯರು ಕೆಲವು ಅವರ ಫೀಲಿಂಗ್ಸ್ ಶೇರ್ ಮಾಡ್ತಾರೆ. ಉದಾಹರಣೆಯಾಗಿ ನಾನು ತಿಳಿಸ್ತಾ ಇರುವಂಥದ್ದು, ವೈಷ್ಣವ ಬ್ರಾಹ್ಮಣ ಕುಟುಂಬಕ್ಕೆ, ಬೆಂಗಳೂರಿನ ಕುಟುಂಬಕ್ಕೆ ಮೈಸೂರಿನ ಯುವತಿಯೊಬ್ಬರು ವಿವಾಹ ಆಗ್ತಾರೆ. ಆ ವಿವಾಹವು ಅರೇಂಜ್ ಮ್ಯಾರೇಜೇ ಆಗಿರುತ್ತೆ. ಬ್ರಾಹ್ಮಣರಲ್ಲಿ ಸ್ತ್ರೀ ಸಿಗ್ತಾ ಇಲ್ಲ ಅಂತ ಕಾರಣಕ್ಕೆ ಲಿಂಗಾಯತ ಕುಟುಂಬದ ಸ್ತ್ರೀಯನ್ನು ವಿವಾಹ ಆಗಿರ್ತಾರೆ. ವಿವಾಹ ಆಗಿ ಹೋದ ಒಂದು ದಿನಗಳಲ್ಲಿ ಅವ್ರಿಗೆ ಏನಾಗುತ್ತೆ, ಅವರ ಅತ್ತೆ ಹೇಳ್ತಾರೆ, ಅವರ ಮಾವ ಹೇಳ್ತಾರೆ, ಪತಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಲಿಂಗ ಪೂಜೆಯನ್ನು ಮಾಡುವಂತಿಲ್ಲ, ಶಿವ ಪೂಜೆಯನ್ನು ಮಾಡುವಂತಿಲ್ಲ ಅಂತ ತಿಳಿಸ್ತಾರೆ. ನೋಡಿ, ಯಾಕೆ ಈ ರೀತಿ ಅವರು ತಿಳಿಸ್ತಾರೆ ಅನ್ನೋದು ಇಲ್ಲಿ ನೀವು ತಿಳಿಬೇಕು. ಇದು ಯಾವ ಥರದ ನ್ಯಾಯ ಅನ್ನೋದು ನಾನು ಇಲ್ಲಿ ಪ್ರಶ್ನಿಸುವಂಥದ್ದು. ಯಾಕೆಂದರೆ ಸ್ತ್ರೀ ಬೇಕು, ಸ್ತ್ರೀಯ ದೇಹದಲ್ಲಿ ರಕ್ತದಿಂದ ಹುಟ್ಟುವಂತಹ ಆ ಸಂತಾನ ವಂಶೋದ್ಧಾರಕವೂ ಬೇಕು. ಸ್ತ್ರೀ ಮನೆಯಿಂದ ಕೆಲವರು ಆಭರಣ ಆಸ್ತಿಯನ್ನು ತೆಗೆದುಕೊಳ್ತಾರೆ, ಅದೆಲ್ಲವೂ ಬೇಕು. ಆದರೆ ಸ್ತ್ರೀ ಮನೆಯ ಮನೆ ದೇವರು ಮಾತ್ರ ಬೇಡ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಪತಿಯ ಮನೆಯ ದೇವರನ್ನು ಪೂಜಿಸುವಂಥದ್ದು, ಎಲ್ಲ ಸಂಸ್ಕಾರಗಳನ್ನು ಮಾಡುವಂತಹ ಪದ್ಧತಿ ನಮ್ಮ ಭಾರತದಲ್ಲಿ ಬೆಳೆದು ಬಂದಿದೆ. ನಿಜ, ಪತಿಯ ಮನೆಯ ಸಂಸ್ಕಾರವನ್ನು, ದೇವರನ್ನು ಪೂಜಿಸಬೇಕು, ಬಹಳ ಮುಖ್ಯ, ಅದೂ ಮುಖ್ಯವೇ. ಹಾಗಂತ ತಾಯಿಯ ಮನೆಯಲ್ಲಿ ನಿಮಗೆ ಕ್ರಿಯೇಟ್ ಆದಂತಹ ಆ ಇನ್ನರ್ ಸ್ಟ್ರೆಂತ್ ಆಗ್ಬೋದು, ಭಾವನಾತ್ಮಕವಾಗಿ ದೇವರೊಂದಿಗೆ ಬೆಳೆದಂತಹ ಆ ಸಂಬಂಧ ಭಾವನೆಗಳನ್ನಾಗ್ಬೋದು, ಇದೆಲ್ಲವನ್ನು ಬಿಡಬೇಕು ಅನ್ನುವುದು ಇಲ್ಲ. ಯಾವಾಗ ಈ ರೀತಿ ಬಿಡ್ತೀರಾ ಆಗ ನೀವು ದುರ್ಬಲರಾಗ್ತೀರಾ. ಮತ್ತು ಆ ಕುಟುಂಬಗಳು ಏನು ತಿಳಿದುಕೊಳ್ಳಬೇಕು ಅಂದರೆ, ನೋಡಿ, ಒಂದು ಹೆಣ್ಣು ನಿಮ್ಮ ಕುಟುಂಬದಲ್ಲಿ ಅವರು ನೆಮ್ಮದಿಯಾಗಿರಬೇಕು, ಅವರು ನಿಮ್ಮ ಮನೆಗೆ ಶಕ್ತಿಯಾಗಿರಬೇಕು, ನಿಮ್ಮ ಕುಟುಂಬದಲ್ಲಿ ಸರ್ವದ ಅಭಿವೃದ್ಧಿ ಆಗಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆಯ ಅನುಗ್ರಹವೂ ಬೇಕಾಗುತ್ತೆ. ಅವಳು ಸೌಭಾಗ್ಯವತಿಯಾಗಿ ನಿಮ್ಮ ಕುಟುಂಬದಲ್ಲಿ ಬದುಕಿ ಬಾಳಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆ, ಮನೆ ದೇವರು, ಕುಲದೇವರ ಅನುಗ್ರಹವೂ ನಿಮಗೆ ಬೇಕಾಗುತ್ತೆ. ಇಂಥ ಅನೇಕ ವಿಷಯಗಳು ಇವೆ. ಈ ರೀತಿ ಇಲ್ಲಿ ನಿರ್ಬಂಧಗಳನ್ನು ಸ್ತ್ರೀಯರಿಗೆ ಹಾಕಬಾರದು. ಬಹಳ ಸಂದರ್ಭದಲ್ಲಿ ಸ್ತ್ರೀಯರು ಅವರ ಆ ಒಂದು ಭಾವನೆಗಳನ್ನು ನನ್ನ ಹತ್ರ ಕೆಲವು ವರ್ಷಗಳಿಂದಲೂ ಶೇರ್ ಮಾಡಿರೋದು ಇದೆ. ಈ ತಪ್ಪು ತಿಳುವಳಿಕೆ ಇರಬಾರ್ದು. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೋಡಿ, ಎಲ್ಲ ಶಕ್ತಿಗಳು ಪ್ರಕೃತಿಯಲ್ಲಿಯೇ ಇವೆ. ಮನುಷ್ಯನ ದೇಹದಲ್ಲಿಯೇ ನಾನಾ ಥರದ ವಿಷಯಗಳು ಇವೆ. ಜಲತತ್ವ ಇದೆ, ಅಗ್ನಿತತ್ವ ಇದೆ, ಕೋಪತತ್ವ ಇದೆ, ತಾಳ್ಮೆ ತತ್ವ ಇದೆ. ನೋಡಿ, ಎಲ್ಲವೂ ದೇಹದೊಳಗೆ ಹೊಂದಿಕೊಂಡಿವೆ. ಹಾಗಿದ್ದ ಮೇಲೆ ನಿಮ್ಮ ಮನೆ ದೇವತೆಗಳು ಹೊಂದಿಕೊಂಡು ಮತ್ತಷ್ಟು ಸರ್ವದ ಅಭಿವೃದ್ಧಿ ರಕ್ಷೆಯನ್ನು ನೀಡಬಹುದಲ್ವಾ? ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಸ್ತ್ರೀಯರು ನಿಜ ಪತಿಯ ಮನೆಯ ದೇವತೆಯನ್ನು ಪೂಜಿಸಬೇಕು, ಅಷ್ಟೇ, ಅವರ ಮನೆಯ ದೇವತೆಯನ್ನು ಮರಿಬಾರದು ಅನ್ನೋದು ಸತ್ಯ. ಇಲ್ಲಿ ಇದನ್ನು ತಿಳಿದುಕೊಂಡು ಎರಡೂ ಕುಟುಂಬಗಳು ಇಲ್ಲಿ ಹೊಂದಿಕೊಂಡು ದೇವತೆಗಳ ಅನುಗ್ರಹಕ್ಕೂ
ಪಾತ್ರರಾಗಬೇಕು ಅನ್ನುವಂತಹ ಈ ಸೂಕ್ಷ್ಮವಾದಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೇನೆ. ಇದನ್ನು ತಿದ್ದಿಕೊಂಡು ನಿಮ್ಮ ಕುಟುಂಬದ ಸರ್ವದ ಅಭಿವೃದ್ಧಿಗೆ ನೀವೇ ಕಾರಣ ಆಗಬೇಕಾಗತ್ತೆ. ಜುಲೈ ಮಾಸದಲ್ಲಿ ಗ್ರಹಗಳ ಸಂಚಾರದ ಫಲಗಳನ್ನು ತಿಳಿಸ್ತೇನೆ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಿಥುನ ರಾಶಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಕಟಕ ರಾಶಿಯಿಂದ ವಕ್ರ ಸಂಚಾರ ಮಿಥುನ ರಾಶಿಗೆ ಮತ್ತೆ ನೇರ ಸಂಚಾರ ಕಟಕ ರಾಶಿಗೆ ಆಗುವುದು ಈ ಒಂದು ಮಾಸದಲ್ಲಿದೆ. ಮತ್ತು ಶುಕ್ರ ಗ್ರಹ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ದೈವಿಕ ಗ್ರಹ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ. ಮೀನರಾಶಿಯಲ್ಲಿ ಮಾಸದ ಕೊನೆ 27ನೇ ದಿನಾಂಕದಿಂದ ಶನಿಗ್ರಹ ವಕ್ರ ಸಂಚಾರ ಆರಂಭ ಆಗುತ್ತೆ. ರಾಹು ಕೇತು ಗ್ರಹಗಳು ಸಿಂಹರಾಶಿ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡಲಿವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೀನರಾಶಿಯವರಿಗೆ ಗುರುಗ್ರಹ ರಾಶ್ಯಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಜುಲೈ ಮಾಸದಲ್ಲಿ ವಕ್ರ ಬುಧ ಗ್ರಹದೊಂದಿಗೆ ಶುಕ್ರ ಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಬುದ್ಧಿವಂತಿಕೆಯಿಂದ ನಿಮ್ಮ ಜೀವನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ, ಆಳವಾಗಿ ಯೋಚಿಸುವುದಕ್ಕೆ, ಮರುಪರಿಶೀಲನೆ ಮಾಡಿಕೊಳ್ಳುವುದಕ್ಕೆ ಈ ಗ್ರಹಗಳ ಪ್ರಭಾವ ಆಗುತ್ತೆ. ಶುಕ್ರ ಗ್ರಹ ವಕ್ರ ಬುಧನೊಂದಿಗೆ ಕ್ರಿಯೇಟಿವ್ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಕ್ರಿಯೇಟಿವ್ ಆಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೊಸ ಯೋಚನೆಗಳಿಂದ ಮುಂದುವರಿಯುವಂತಹ ಕಾರಣದಿಂದ ಮರುಪರಿಶೀಲನೆ ಯೋಚನೆಗಳು ಇರೋದ್ರಿಂದ ಮೈನರ್ ಡಿಲೇ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಧಾನ ವಿಳಂಬವೇ ಆಗುತ್ತೆ. ನಿಮ್ಮ ರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದ್ದು, ಶನಿಗ್ರಹ ಪ್ರಾರಂಭದಲ್ಲಿ ನೇರವಾಗಿ ಸಂಚರಿಸ್ತಾರೆ, ಆದರೆ ಮಾಸದ ಕೊನೆಯಲ್ಲಿ ವಕ್ರ ಸಂಚಾರವನ್ನ ಆರಂಭ ಮಾಡೋದ್ರಿಂದ ಮೀನರಾಶಿಯವರಿಗೆ ಆಲಸ್ಯ ಆಗುತ್ತೆ. ನೋಡಿ, ಶನಿಗ್ರಹವನ್ನ ಗುರುಗ್ರಹ ವೀಕ್ಷಿಸ್ತಾರೆ, ಜೀವನ ಸುಧಾರಣೆ ಆಗಬೇಕು. ಆದರೆ ಈ ಮಾಸದ ಕೊನೆಯಲ್ಲಿ ಶನಿ ವಕ್ರ ಸಂಚಾರ ಆರಂಭಿಸ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ವಿಪರೀತವಾದಂತಹ ಆಲಸ್ಯ, ಉದಾಸೀನ, ಸೋಮಾರಿತನ, ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಆಗಬಹುದು. ಈ ಥರ ಯಾವುದೇ ವಿಷಯಗಳಲ್ಲಿ ಸೆನ್ಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಮತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಆರಂಭಿಕವಾದಂತಹ ವಿಳಂಬ, ಹಿನ್ನಡೆಯನ್ನೇ ಅನುಭವಿಸುವಂತೆ ಆಗುತ್ತೆ. ಇಲ್ಲಿ ಶನಿ ನಿಮಗೆ ಒಳ್ಳೆ ಫಲ ನೀಡಬೇಕು ಅಥವಾ ಗುರು ಒಳ್ಳೆ ಫಲ ನೀಡಬೇಕಂದ್ರೆ ಈ ಆಲಸ್ಯವನ್ನ ಬಿಟ್ಟು ಬಿಡಬೇಕಾಗತ್ತೆ. ಸೋಮಾರಿತನವನ್ನ ಯಾರು ಬಿಡ್ತಾರೆ ಅವರಿಗೆ ಇಲ್ಲಿ ಈ ಗ್ರಹಗಳು ನಿಮಗೆ ಪಾಸಿಟಿವ್ ಆಗಿ ವರ್ಕ್ ಮಾಡ್ತಾರೆ, ಒಳ್ಳೇದಾಗತ್ತೆ. ಇದಕ್ಕೆ ಮುಖ್ಯ ಪರಿಹಾರವೂ ಆಗಿರುತ್ತೆ. ಇದನ್ನ ನೀವು ಸರಿಪಡಿಸ್ಕೋಬೇಕಾಗತ್ತೆ. ವಕ್ರ ಸಂಚಾರದಲ್ಲಿ ಆತ್ಮಾವಲೋಕನ ಆಗುವಂತೆ, ಭವಿಷ್ಯದ ವಿಪರೀತವಾದಂತಹ ಚಿಂತೆ ಮಾಡುವಂತೆ ಶನಿ ಪ್ರಭಾವವು ಆಗಲಿದೆ. ಗುರುಗ್ರಹ ಪಂಚಮದಲ್ಲಿ ಸಂಚರಿಸುವಾಗ ನಿಮಗೆ ಗುರುಬಲ ಇರೋದ್ರಿಂದ ನಿಮಗೆ ಶುಭ ಕಾರ್ಯಗಳಿಗೆ ಒಳ್ಳೆ ಫಲ, ವಿವಾಹ ಮತ್ತಿತರ ವಿದ್ಯಾ ಆರಂಭ ಆಗುವ ವಿಷಯಗಳಿಗೆ, ಸಂತಾನಕ್ಕೆ, ಎಲ್ಲದಕ್ಕೂ ಗುರುಗ್ರಹ ಗುರು ಬಲವನ್ನ ನೀಡ್ತಾರೆ. ದೈವಿಕವಾದ ಪರಿಹಾರಗಳಿಂದ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಬಹುದು. ಆದರೆ ಇಲ್ಲಿ ಆಲಸ್ಯವನ್ನ ಬಿಡಬೇಕಾಗತ್ತೆ. ಮೀನರಾಶಿಯವರು ಉದ್ಯೋಗ ಸಂಬಂಧಪಟ್ಟಂತೆ ದಶಮಾಧಿಪತಿ ಗುರುವೇ ಆಗಿರೋದ್ರಿಂದ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಸ್ಥರಾಗಿದ್ದರೆ ಯಾವುದೇ ಸಮಸ್ಯೆಗಳಿಲ್ಲ. ಒಳ್ಳೆಯ ಯೋಗವನ್ನೇ ಗುರುಗ್ರಹ ನೀಡುತ್ತಾರೆ. ಮತ್ತು ಸೂರ್ಯಗ್ರಹ ಚತುರ್ಥ ಮತ್ತು ಪಂಚಮದಲ್ಲಿ ಸಂಚಾರ ಮಾಡೋದ್ರಿಂದ ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ಸೇವಾ ವೃತ್ತಿಯನ್ನ ಮಾಡುವವರಿಗೆ ಶುಕ್ರ ಗ್ರಹ 6ನೇ ಸ್ಥಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ, ಸೇವಾ ವೃತ್ತಿ ಸ್ಥಾನದಲ್ಲಿ ಹೊಸ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತೆ, ಸಡನ್ ಏನಾದರೂ ಚೇಂಜಸ್ ಅನ್ನ ಮಾಡಿಕೊಳ್ಳುವಂತೆ ಶುಕ್ರ ಪ್ರಭಾವ ಆಗುತ್ತೆ. ಶುಕ್ರ ಗ್ರಹ
ಸಂತೋಷದಿಂದ ಸಾಮರಸ್ಯದಿಂದ ಹೊಂದಿಕೊಂಡು ಕೆಲಸ ಮಾಡುವುದಕ್ಕೆ ಪ್ರಭಾವವನ್ನು ಮಾಡ್ತಾರೆ. ಆದರೆ ಕೇತು ಗ್ರಹ ಅಂದರೆ ಬೇಸರ ತರಿಸುವಂತೆ ಪ್ರಭಾವ ಮಾಡ್ತಾರೆ. ಆದರೆ ಶುಕ್ರ ಅಲ್ಲಿ ಸಂಚರಿಸ್ತಾ ಇರೋದ್ರಿಂದ ನೀವೇನಾದರೂ ಹೊಂದಿಕೊಂಡು ಕೆಲಸ ಮಾಡುವ ಮನಸ್ಸಿದ್ರೆ ಇದಕ್ಕೆ ಪ್ರಭಾವವನ್ನು ಈ ಗ್ರಹಗಳು ಮಾಡ್ತಾರೆ. ಆ ಸ್ಥಾನ ಷಷ್ಠ ಸ್ಥಾನ, ಸೇವಾಸ್ಥಾನ, ಋಣ ಸಾಲದ ಸ್ಥಾನ, ರೋಗ ಸ್ಥಾನವು ಆಗಿರೋದ್ರಿಂದ ಶುಕ್ರ ಗ್ರಹ ಅಂದರೆ ಶುಕ್ರ ಲೈಂಗಿಕವಾದಂತಹ ಸಮಸ್ಯೆಗಳು, ಯಾವುದೇ ರೋಗಗಳು ಬರುವುದಕ್ಕೂ ಇಲ್ಲಿ ಶುಕ್ರ ಕಾರಕ ಗ್ರಹ ಆಗ್ತಾರೆ. ಗುಪ್ತ ರೋಗಗಳಿಗೆ ಕೇತು ಗ್ರಹ ಅಂದರೆ ಈ ಎರಡೂ ಗ್ರಹಗಳ ಸಂಯೋಗ ಗುಪ್ತ ರೋಗಗಳು, ಗುಪ್ತ ಸಮಸ್ಯೆಗಳು ಬರುವುದಕ್ಕೆ ಇಲ್ಲಿ ಕಾರಣ ಆಗುತ್ತೆ. ವ್ಯಾಧಿ ಯಾವುದು ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅಂದರೆ ಪರಿಶೀಲಿಸಿದಾಗ ಸಡನ್ ಆಗಿ ನಿಮಗೆ ಗೊತ್ತಾಗೋದಿಲ್ಲ. ಈ ರೀತಿಯೂ ಶುಕ್ರ ಪ್ರಭಾವ 6ನೇ ಸ್ಥಾನದಲ್ಲಿ ಆಗ್ತಾ ಇದೆ. ಶತ್ರುವಿನೊಂದಿಗೆ ಇಲ್ಲಿ ಯಾವ ರೀತಿ ಇರ್ತೀರ ಅಂದರೆ ಬುದ್ಧಿವಂತಿಕೆಯಿಂದ ಇರ್ತೀರ. ಒಳಗೊಳಗೆ ಬುದ್ಧಿವಂತಿಕೆಯಿಂದ ಶತ್ರುವಿನೊಂದಿಗೆ ಇರುವಂತೆಯೂ ಶುಕ್ರ ಪ್ರಭಾವ ಆಗಲಿದೆ. ಶುಕ್ರ ಗ್ರಹ ನಿಮಗೆ ಅಷ್ಟಮಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ಒಡ ಹುಟ್ಟಿದವರಿಂದ ಬೇಸರ ಆಗುವಂತೆ, ಇನ್ನು ಅಷ್ಟಮಾಧಿಪತಿಯಾಗಿ ಷಷ್ಠ ಸ್ಥಾನದಲ್ಲಿ ಸಂಚರಿಸುವಾಗ ನೀವು ನಿಮ್ಮ ಒಂದು ದಿನನಿತ್ಯದ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಏನಾದರೂ ನಡೆಯುವಾಗ ಅಥವಾ ನೀವು ವೆಹಿಕಲ್ ಓಡಿಸುವಾಗ ಏನಾದರೂ ನಿಮಗೆ ತೊಂದರೆಗಳು ಆಗ್ಬೋದು. ಅಂದರೆ ಅಷ್ಟಮಾಧಿಪತಿ ಷಷ್ಠ ಸ್ಥಾನವನ್ನು ಪ್ರವೇಶಿಸಿರೋದ್ರಿಂದ ಇದರಲ್ಲಿ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಬೇಕಾಗತ್ತೆ. ಏನಾದರೂ ಬೀಳೋದು ಆಗ್ಬಹುದು. ಈ ರೀತಿ 6ನೇ ಸ್ಥಾನ ಸಾಲದ ಸ್ಥಾನವು ಆಗಿರೋದ್ರಿಂದ ಶುಕ್ರ ಸಂಚರಿಸ್ತಾ ಇರೋದ್ರಿಂದ ಸಾಲ ತೀರಿಸುವುದು ಕಷ್ಟ ಆಗ್ಬೋದು. ಅಂದರೆ ಲೋನ್ ತೆಗೆದುಕೊಂಡಿರ್ತೀರಾ, ಯಾರ ಹತ್ರನೂ ಸಾಲ ತೆಗೆದುಕೊಂಡಿರ್ತೀರಾ, ತಿಂಗಳು ಕೊಡ್ತೀರಾ. ಆದರೆ ಈ ಮಾಸದಲ್ಲಿ ನಿಮಗೆ ಕಷ್ಟ ಆಗ್ಬೋದು ಅದನ್ನು ತೀರಿಸುವುದಕ್ಕೆ, ಅದನ್ನು ಕೊಡುವುದಕ್ಕೆ. ಇನ್ನು ಪಂಚಮ ಸ್ಥಾನದಲ್ಲಿ ವಿದ್ಯಾರ್ಥಿಗಳಿಗೆ ಈ ಬಹುಗ್ರಹಗಳ ಸಂಚಾರ ಈ ಮಾಸದಲ್ಲಿ ಆಗ್ತಾ ಇರೋದ್ರಿಂದ ಮಿಕ್ಸ್ ಫಲಗಳು ದೊರೆಯುತ್ತೆ. ಇಲ್ಲಿ ಓವರಾಲ್ ಹೇಗಿರುತ್ತೆ ಅಂದರೆ ನಿಮ್ಮ ದೊಡ್ಡದಾದಂತಹ ಗೋಲ್ಸ್ ಏನು ರಚಿಸಿರ್ತೀರಿ, ಏನು ಅಂದುಕೊಂಡಿರ್ತೀರಾ ಅದನ್ನು ಮರುಪರಿಶೀಲನೆ ಮಾಡುವಂತೆ, ಅಂದರೆ ಮತ್ತೆ ಅದನ್ನು ಥಿಂಕ್ ಮಾಡುವಂತೆ, ಓವರ್ ಥಿಂಕ್ ಮಾಡುವಂತೆ ಬುಧ ವಕ್ರ ಸಂಚಾರ, ಸೂರ್ಯಗ್ರಹದ ಸಂಚಾರವು ಇರೋದ್ರಿಂದ ಈ ಓವರ್ ಆಗಿ ಈ ಬುದ್ಧಿವಂತಿಕೆ ಅನ್ನೋದು ಇಲ್ಲಿ ವರ್ಕ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವೇ ದೊರೆಯಲಿದೆ. ನವಮ ಸ್ಥಾನವನ್ನು ಕುಜಗ್ರಹವು ವೀಕ್ಷಣೆ ಮಾಡೋದ್ರಿಂದ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಇಲ್ಲ. ಶನಿಗ್ರಹ ವಕ್ರ ಸಂಚಾರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ಹುಡುಕಿ ಸರಿಪಡಿಸಿಕೊಳ್ಳಿ, ಒಳ್ಳೆಯದೇ ಆಗತ್ತೆ. ಮತ್ತು ನಿಮ್ಮ ಆಲಸ್ಯವನ್ನು ಬಿಟ್ಟು ಹಾರ್ಡ್ ವರ್ಕ್ ಮಾಡಿ, ಇದರಿಂದಲೂ ನಿಮ್ಮ ಪ್ರಗತಿ ಹೆಚ್ಚಾಗುತ್ತೆ. ಪರಿಹಾರವಾಗಿ ಶನಿಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಮತ್ತು ಗುರು ಸಮಾನ ದೇವತೆಗಳನ್ನು ಹೆಚ್ಚಾಗಿ ಆರಾಧಿಸೋದ್ರಿಂದ ಗುರುವಿನ ಮತ್ತಷ್ಟು ಶುಭ ಫಲಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಬುದ್ಧಿಗ್ರಹವಾದಂತಹ ಬುಧಗ್ರಹಕ್ಕೆ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಬುದ್ಧಿ ನಿಮಗೆ ಸರಿಯಾಗಿ ಬಲಗೊಳ್ಳುತ್ತೆ. ಸರಿಯಾದ ಮಾರ್ಗ ನಿರ್ಧಾರಗಳನ್ನು ನೀವು ಮಾಡುವಂತೆ ಇಲ್ಲಿ ಬುಧಗ್ರಹ ಪ್ರಭಾವ ಆಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ. ಬುಧಗ್ರಹ ವಕ್ರ ಸಂಚಾರ ಮಾಡ್ತಾ ಇರೋದ್ರಿಂದ ಮನೆ, ಭೂಮಿ, ಆಸ್ತಿ ವಿಷಯಗಳು ಮತ್ತು ವ್ಯಾಪಾರ ವ್ಯವಹಾರಗಳ ಸಂಬಂಧಪಟ್ಟಂತಹ ಮುಖ್ಯ ನಿರ್ಧಾರಗಳನ್ನು 23ನೇ ದಿನಾಂಕದ ನಂತರದಲ್ಲಿ ತೆಗೆದುಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಅಲ್ಲಿವರೆಗೆ ಏನಾದರೂ ನಿಮ್ಮಿಂದ ತಪ್ಪು ನಿರ್ಧಾರಗಳು ಆಗಬಹುದು 23ನೇ ದಿನಾಂಕದ ಒಳಗಡೆ. ಆ ನಂತರ ಬುಧಗ್ರಹ ನೇರ ಸಂಚಾರವನ್ನು ಮಾಡ್ತಾರೆ. ಈ ಮಾಸದ 23ನೇ ದಿನಾಂಕದವರೆಗೂ ವ್ಯಾಪಾರ ವ್ಯವಹಾರದಲ್ಲಿಯೂ ನಿಮಗೆ ಹಿನ್ನಡೆ ಆಗುತ್ತೆ. ಧನಾಭಿವೃದ್ಧಿ ಸಂಬಂಧಪಟ್ಟಂತೆಯೂ ನಿಮಗೆ ಕಷ್ಟವಾಗುತ್ತೆ. ಯಾಕಂದರೆ ಕುಜ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನಿಮ್ಮ ದಿನನಿತ್ಯದ ದಿನಚರಿ ಸರಿ ಇರಬೇಕಾಗತ್ತೆ. ಆರೋಗ್ಯದ ಪಾಲನೆಯನ್ನು ಮಾಡ್ಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ, ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.